ಲೋಕದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಯಾರಿಗೂ ಗೊತ್ತಾಗುವುದಿಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ಯಾವುದಾದರೂ ನಡೆಯಬೇಕು ಅಂತಾರೆ ಕಾಲವೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಕಾಲವೇ ಮುಖ್ಯ ಹೊರತು ಮತ್ತೇನು ಹಾಗಿಲ್ಲದೇ ಇದ್ದರೆ ಏನನ್ನೂ ಅರಿಯದಂತಹ ತನ್ನ ರಾಜ್ಯವನ್ನ ತೊರೆದು ತನ್ನೆಲ್ಲವನ್ನೂ ತೊರೆದು ನನ್ನ ಜೊತೆಯಲ್ಲಿ ಇದ್ದಾಳೆ. ಜೊತೆಯಲ್ಲಿ ಇದ್ದಂತಹ ಅವಳು ತನ್ನ ಸತ್ಯಧರ್ಮವನ್ನ ಚಾಚು ತಪ್ಪದೆ ನಿರ್ವಹಿಸುತ್ತಿದ್ದಾಳೆ. ಯಾಕೆಂದ್ರೆ ಶಕ್ತನಾದಂತಹ ಭಿಕ್ಷುಕನಾದಂತಹ ನನ್ನನ್ನು ಕಬ್ಬು ನಾರುತ್ತಿರುವಂತಹ ನನ್ನ ಈ ದೇಹದ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಸತ್ಯಧರ್ಮವೇ ಶ್ರೇಷ್ಠ ಎನ್ನುವಂತೆ ನಡೆದುಕೊಳ್ಳುತ್ತಾ ಇದ್ದಾಳೆ. ನನಗೆ ದುಃಖವಾಗುತ್ತಾ ಇದೆ. ಆದರೆ ಸತ್ಯ ಒಂದಿದೆ ಅಲ್ಲ, ಆ ಸತ್ಯವನ್ನ ಬಿಚ್ಚಿಡುವುದಕ್ಕೆ ಸಮಯ ಒದಗಿ ಬಂದಿದೆ. ಎಂತಹ ಸತ್ಯ! ಯಾವುದೇ ಒಂದು ಪುರುಷ ಯಾವುದೇ ಒಂದು ಕಾರ್ಯದಲ್ಲಿ ಮುನ್ನುಗ್ಗಬೇಕಾದ್ರೆ ಅದರ ಮುಂದೆ ಒಂದು ಹೆಣ್ಣಿನ ಶ್ರಮವಿರುತ್ತದೆ. ಕಾರಣಕ್ಕಾಗಿ ಯೋಚಿಸಬೇಕಾಗಿದೆ. ಎಲ್ಲವೂ ಸತ್ಯವೇ ಅಂತ ಆಗುವುದಿಲ್ಲ. ರಾಜ್ಯರು ಹೇಳಿದ ಹಾಗೆ ಪರೀಕ್ಷಿಸಿ ನೋಡಿದ್ರು ಅದನ್ನು ನಾವು ಇನ್ನೂ ಹೆಚ್ಚಿಗೆ ದೃಢಪಡಿಸಿಕೊಳ್ಳಬೇಕಾಗುತ್ತದೆ. ಆ ಕಾರಣವಾಗಿ ನನ್ನ ಹೆಂಡತಿಯಾದಂತಹ ಗುಣಸಂಧತೆಯನ್ನು ಪರೀಕ್ಷಿಸಬೇಕು. ಯಾಕೆ? ನನ್ನದಾದಂತಹ ಸತ್ಯವನ್ನು ಹೇಳಿಕೊಳ್ಳುವುದಕ್ಕಾಗಿ. ಹಾಗಿದ್ರೆ ಸಮಯ ಒದಗಿ ಬಂದಿದೆ, ಇದೇ ಸಕಾಲ. ಆದ್ದರಿಂದ ತಡ ಮಾಡುವುದಿಲ್ಲ. ನೀರಿಗಾಗಿ ಬಂದಿದ್ದಲ್ಲ, ಒಳ್ಳೆಯ ದಂಡೆಗೆ ಹೋಗ್ತೇವೆ.
ಎಂತ ಅಂದ ನಿನ್ನ ಸಭೆಗಾಗಿ ಹೇಳಿದ್ದು ಯಾಕೆ ತಡೆದದ್ದು ಕೇಳ್ತಾ ಇದ್ದೀಯ. ನಮಗೊಂದು ಸ್ವಭಾವ ಇದೆ, ಯಾವುದೇ ಹೆಣ್ಣು ಮಕ್ಕಳಾಗಲಿ ತಡೆದು ನಿಲ್ಲಿಸಿ ಮಾತನಾಡಿಸುವುದು. ಯಾರು ಸಿಕ್ಕದು ತಡೆಯುವುದಾರೆ? ಅಲ್ಲ, ಯಾರು ಸಿಕ್ಕಿದ್ರು ಅಂತಲ್ಲ, ನಿನ್ನಂತಹ ಸೌಂದರ್ಯಮಣಿ ಸಿಕ್ಕಿದ್ರೆ ಮಾತ್ರ. ಸತ್ಯಕ್ಕೆ ನಿನ್ನಲ್ಲಿ ಮಾತ್ರ. ಓ ಗುಣಸುಂದರಿ, ಅಯ್ಯೋ ದೇವ್ರಿ, ನನ್ನ ಹೆಸರು ಗೊತ್ತುಂಟ ನಿನಗೆ? ಅಯ್ಯೋ ಹೆಸರ ಹೆಸರು ಒಂದೇ ಅಲ್ಲ, ಮತ್ತೆ ನಿನ್ನ ಚರಿತ್ರೆಯೇ ಗೊತ್ತುಂಟು ನನಗೆ. ನನ್ನ ವಿಚಾರ ಎಲ್ಲ ಗೊತ್ತುಂಟ. ಹೌದಪ್ಪ, ಎಲ್ಲವೂ ಗೊತ್ತುಂಟು. ಹೇಗೆ ಹೇಳು, ಹೇಗೆ ನಿನ್ನ ಆ ಮದುವೆಯ ದಿನದಿಂದ ಇಲ್ಲಿಯವರೆಗೂ ನಿನ್ನನ್ನು ನೋಡಿಕೊಂಡು ಬಂದವ, ನಿನ್ನ ಹಿಂದೆ ಇದ್ದವನ. ಅಲ್ಲ, ನನ್ನ ಹಿಂಬಾಲಿಸ್ತಾ ಇದ್ದೇನೆ. ಹೌದಪ್ಪ, ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ನೋಡು, ನಾವು ಹಿಂಬಾಲಿಸುವುದು ಯಾಕೆ ಗೊತ್ತಾಗುವುದಿಲ್ಲ. ಹೆಚ್ಚಾಕೆ ನಾನೇ ಹಿಂಬಾಲಿಸಿ ನನಗೆ ಗೊತ್ತಿಲ್ಲ. ಹೌದಾ? ಹಾ, ಇಲ್ಲಿಯವರೆಗೆ ಬಂದು ನಿನ್ನನ್ನು ಮಾತನಾಡಿಸ್ತಾ ಇದ್ದೇನೆ. ಯಾಕೆ ಹೇಳು, ನಿನ್ನನ್ನು ಕಂಡು ಸಂತೋಷಗೊಂಡಿದ್ದೇನೆ. ನಿನ್ನ ಆ ಮದುವೆಯಲ್ಲಿ ನೋಡಿದ್ದು ನಾನು, ನಮಗೆ ಒಂದು ಆತರ ಇತ್ತು. ಏನು, ನಿನ್ನ ಅಕ್ಕಂದಿರಿಗೆ ಗಂಡುಗಳು ಬಂದವು, ಅವರ ಗಂಡ ಗುರು ಕೂಡ ಬಹಳ ಚಂದ. ಹಾಗೆಯೇ ನಾವು ಆಸೆ ಇಟ್ಕೊಂಡಿದ್ದು, ನಿನ್ನ ಗಂಡನು ಅದೇ ರೀತಿ ಬರ್ತಾನೆ, ಅಂತಹ ಕುವರನ್ನೇ ನಿನ್ನ ಕೈ ಹಿಡಿಯುತ್ತಾನೆ. ಆದ್ರೆ ಆದದ್ದು ಬೇರೆ, ಅಲ್ಲಿ ನಮ್ಗೆ ಬೇಸರ ಆಯ್ತು. ಹೌದಪ್ಪ, ಬೇಸರ ಆಗಿದ್ದು ಅಲ್ಲಿ. ಯಾಕೆ ಹೇಳು ಬೇಸರ? ಬೇಸರ ಮತ್ತೇನು ಅಲ್ಲ, ನಿನ್ನ ನೀನು ಪಡೆದುಕೊಳ್ತೀಯ ನಿನ್ನ ಅಪ್ಪನ ಮದುವೆ, ನಿನ್ನ ಗಂಡನನ್ನು ನಾವು ನೋಡಿದ್ದೇವೆ. ನೀನು ಸರಿಯಾಗಿ ನೋಡಿದ್ದೀಯೋ ಇಲ್ಲೋ ಗೊತ್ತಿಲ್ಲ, ಸ್ವೀಕಾರ ಮಾಡಿದಂತವರು ನೀನು. ಆ ದಿಶೆ ಹೌದು, ಆ ದಿಶೆಯಲ್ಲಿ ನಮಗೆ ಬೇಸರ, ನನಗೆ ಬೇಸರ ಆದದ್ದು. ಮತ್ತೆ ಬೇಸರ ಯಾಕೆ ಆದದ್ದಂದ್ರೆ ಮತ್ತೇನೂ ಅಲ್ಲ, ನಿನ್ನಂತಹ ಚಂದುಳ್ಳಿ ಚಲುವೆ ಅಂತವನನ್ನ ಮದುವೆ ಆಗಿ ಹೋದೆ. ಅವನ ಆಕಾರ ನೋಡಿದ್ದೀಯ, ನಿನಗೇನಾದರೂ ಅಡಿಗೆ ಮಾಡಿ ಅನ್ನ ತೆಗೆದುಕೊಂಡು ಬಾ ಅಂತಾರೆ. ಅಭಿನಯ ಅಲ್ಲ ಆತ, ಹಾಗಿದ್ದೆ ಆ ಅನ್ನದ ಪರಿಸ್ಥಿತಿ ಏನಾಗಬೇಕು ಅಷ್ಟೇ ಅಲ್ಲ. ಅವನಿಗೆ ಅವನು ನಡೆಯೋದು ನೋಡಿದ್ದೀಯ? ಅಯ್ಯೋ, ಅಲ್ಲ, ನನ್ನ ಕಾಲಿಗೆ ಏನಾಗ್ಲಿಲ್ಲ, ಅಂಥವನನ್ನ ನೀನು ಮದುವೆ ಆಗಿದ್ದೀಯ. ನಿಮಗೇನು? ಅಲ್ಲ, ನನಗೇನು ಇಲ್ಲ, ಗಂಡ ಅವನೇ ಆದ್ರೂ ಕೂಡ ನನಗೆ ಬೇಸರದ ಸಂಗತಿ. ಯಾಕೆ ಹೇಳು, ಅಂದಿನಿಂದ ನಿನ್ನನ್ನು ನೋಡ್ತಾ ಇದ್ದವ, ಮದುವೆಯ ಮಂಟಪಕ್ಕೆ ಹೋದಾಗಲೇ, ನಿನ್ನನ್ನ ಕಂಡಾಗಲೇ ನಿನ್ನ ಮೇಲೆ ಯಾವುದೋ ಒಂದು ತರ ಪ್ರೀತಿ ವಿಶ್ವಾಸ. ನೋಡಿ ನಿಮಗೆ ಏನಾಯಿತು? ನಿನ್ನನ್ನು ನೋಡಿ ಏನಾಯ್ತು ಮತ್ತೆ? ಸೋತೆನು ಶರದುರಿಗೆ ತುಂಬಾ ಬೇಸರಗೊಂಡಿದ್ದೇನೆ. ನಿನ್ನನ್ನ ಕಂಡು ಯಾಕೆ ಇಂತಹ ಮಾತನ್ನ ಹೇಳ್ತಾ ಇದ್ದೆ? ಅಂದಿನಿಂದ ಇಂದಿನವರೆಗೆ ನೋಡ್ತಾ ಇದ್ದವನ ನಿನ್ನನ್ನು ಕಂಡಾಗ ಏನಾಗಿದೆ ನನಗೆ? ನಿಂತಲ್ಲಿ ನಿಲ್ಲಲಿಕ್ಕಾಗುದಿಲ್ಲ, ನಿಂತಲ್ಲಿ ನಿಲ್ಲಲಿಕ್ಕಾಗುದಿಲ್ಲ. ಯಾಕೆ ಈ ಪರಿಸ್ಥಿತಿ ಅಂದ್ರೆ
ಆರೋಗ್ಯ ಸರಿ ಇರಲಿಲ್ಲ. ಆರೋಗ್ಯ ಸರಿ ಇದ್ರೆ ಇಲ್ಲಿವರೆಗೆ ಬರ್ತಲ್ಲ ನಾನು. ಹಾಗಿದ್ರೆ ಯಾಕೆ ಈ ರೀತಿ? ಕಾರಣ ಉಂಟು. ಏನು? ಆ ಅನಂಗ ಹಾ, ಅನಂಗ ಇದಾನಲ್ಲ, ನನ್ನ ನನ್ನ ಮೇಲೆ ಶರವನ್ನ ಪ್ರಯೋಗ ಮಾಡಿದ್ದಾರೆ. ಹೌದಾ? ಒಂದು ಶರ ಅಲ್ಲ, ಎರಡು ಶರ ಅಲ್ಲ, ಒಮ್ಮೆಲೆ 5 ಶರ ಹಾ, ಬಿಟ್ಟಿದ್ದಾನೆ. ಆಮೇಲೆ? ಆಗೋದಿಲ್ಲ. ಹಾ, ಆದ್ರಿಂದ ನಿನ್ನನ್ನ ಕೂಡಬೇಕು ಎನ್ನುವಂತ ಆಸೆ. ದೇವ್ರೇ, ಹಾ, ನನ್ನನ್ನ? ನಿನ್ನನ್ನ ಕೂಡಬೇಕು ಎನ್ನುವಂತ ಆಸೆ ನನ್ನಲ್ಲಿ ಉಂಟಾಗ್ತಾ ಇದೆ. ಹಾ, ಆ ಕಾರಣವಾಗಿ ನಿನ್ನಲ್ಲಿ ಇಷ್ಟು ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನ ತಡೆದದ್ದಾ? ನಡೆದದ್ದು ಎಂದ ಮಾತನು ಕೇಳೋ ತೆಂದಳು ಗುಣವತಿ ಎಂದ ಮಾತನು ಕೇಳೋ ತೆಂದಳು ಗುಣವತಿ ಚಂದವೇ ಪರಸತಿಯ ಚಂದವೇ ಪರಸತಿಯ ಒಂದು ಬೇಯಂಬಾಸೆಯನು ಒಂದು ಬೇಯಂಬಾಸೆಯಿಂದು ತರವೇ ಒಂದು ಬೇಯಂಬಾಸೆಯಿಂದು ತರವೇ ನಿನಗಿಂದು ಈ ನಡತೆ ಸಲ್ಲ ನಿನಗಿಂದು ಈ ನಡತೆ ಸಲ್ಲ ನಡತೆ ಸಲ್ಲ ನಡತೆ ಸಲ್ಲ ಒಂದು ಬೇರೆಂಬಾಸೆಯಿಂದು ತರವೇ ನಿನಗಿಂದು ಈ ನಡತೆ ಸಲ್ಲ ಎಂದ ಮಾತನು ಕೇಳು ತೆಂದಳು ಗುಣವತಿ ಚಂದವೇ ಪರಸತಿಯ ಒಂದು ನೆಂಬಾಸೆಯಿಂದು ತರವೇ ನಿನಗಿಂದು ಈ ನಡತೆ ಸಲ್ಲ ನಿನಗಿಂದು ಈ ನಡತೆ ಸಲ್ಲ